ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ಮತಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ಬೋಧನೆ ಮಾಡುವುದಕ್ಕೆ ಹೊರಟಿದ್ದಾನೆ. ಧರ್ಮರಾಜನಿಗೆ ಸಮಗ್ರವಾದ ಧಾರ್ಮಿಕ ಸಮುದಾಯಕ್ಕೆ. ಆದರೆ ಧರ್ಮವನ್ನು ಅನುಷ್ಠಾನ ಮಾಡಬೇಕಾದ ವ್ಯಕ್ತಿ ಧರ್ಮದ ಹಿನ್ನೆಲೆಯಲ್ಲಿ ತತ್ವಜ್ಞಾನವನ್ನು ಚೆನ್ನಾಗಿ ಪಡೆದುಕೊಂಡಿರಬೇಕು. ಸರಿಯಾದ ತತ್ವಜ್ಞಾನವನ್ನು ಪಡೆದುಕೊಂಡು ಧರ್ಮವನ್ನು ಮಾಡಿದರೆ ಆ ಧರ್ಮಕ್ಕೆ ನಿಜವಾದ ಅರ್ಥ ಇದೆ. ಅಂತಹ ಧರ್ಮದಿಂದ ಮಹಾಫಲ ಇದೆ. ಈ ದೃಷ್ಟಿಯಲ್ಲಿ ತನ್ನ ಸರ್ವೋತ್ತಮತ್ವವನ್ನು, ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳಿಗೆ ಕಾರಣನಾಗಿದ್ದಾನೆ ಎಂಬ ತತ್ವವನ್ನು ತಿಳಿದು ಧರ್ಮವನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಆ ತತ್ವದ ಬಗ್ಗೆ ನಿರೂಪಣೆ ಮಾಡಿದ್ದಾನೆ. ಭಗವಂತ ಮತ್ತೆ ಹೇಳ್ತಾನೆ, ಯಾವುದೇ ಒಂದು ಕರ್ಮ ಇದು ಸಫಲವಾಗಬೇಕಾದರೆ ನನ್ನ ವ್ಯಾಪ್ತವಾದ ರೂಪವನ್ನು, ವಿರಾಟ್ ರೂಪವನ್ನು ಚಿಂತನೆ ಮಾಡಬೇಕು. ಕ್ರಿಯಾವಸಾನೇ ಪ್ರಯತಸ್ಮರೇತ್. ಶ್ರೀಮದ್ ಭಾಗವತದಲ್ಲಿ ಹೇಳಿದಂತೆ ಯಾವುದೇ ಒಂದು ಸತ್ಕರ್ಮದ ಅಂತ್ಯದಲ್ಲಿ, ಆದಿ ಅಂತ್ಯ ಮಧ್ಯದಲ್ಲಿ ಆ ಭಗವಂತನ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ವಿರಾಟ್ ರೂಪದ ಸ್ಮರಣೆ ಮಾಡಬೇಕು. ಅದರ ಹಿನ್ನೆಲೆ ಇಷ್ಟೇ, ಆ ವಿರಾಟ್ ರೂಪದ ಚಿಂತನದೊಳಗೆ ಸಕಲ ಜಗದ ಆಧಾರನಾಗಿದ್ದಾನೆ ಪರಮಾತ್ಮ, ಸಕಲ ಜಗತ್ ಸೃಷ್ಟಿಕರ್ತೃವಾಗಿದ್ದಾನೆ ಎನ್ನುವ ಅಂಶವನ್ನು ನಾವು ಕಾಣುತ್ತೇವೆ. ಆಗ ಈ ಕರ್ಮ ಪರಿಪೂರ್ಣವಾಗಿ ಭಗವದ್ ಅಧೀನ. ಕರ್ಮವನ್ನು ಮಾಡಿಸುವುದು ದೇವರು, ಕರ್ಮಕ್ಕೆ ಫಲ ಕೊಡುವವನು ದೇವರು. ಆ ಕರ್ಮದ ಫಲವಾಗಿ ನಮಗೆ ಇಹಲೋಕದಲ್ಲಿ ಸುಖ ಸಿಗಬಹುದು, ಪರಲೋಕದಲ್ಲಿ ಸುಖ ಸಿಗಬಹುದು. ಇಹಲೋಕ ಪರಲೋಕಗಳೂ ಭಗವಂತನ ಅಧೀನ. ವೇದಗಳು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿವೆ, ಗೋವುಗಳು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿವೆ. ಒಂದು ಕರ್ಮ ಮಾಡುವುದಕ್ಕೆ ಏನೆಲ್ಲ ಸಾಮಾನ್ಯವಾಗಿ ಬೇಕು? ಈ ದೇಹ, ಈ ಲೋಕ, ದೇವತೆಗಳು, ಕರ್ಮ, ಪುಣ್ಯಪಾಪಗಳು, ಗೋವುಗಳು, ನಾನಾ ವಿಧವಾದ ಪಶುಗಳು, ಪಂಚಮಹಾಭೂತಗಳು ಎಲ್ಲವೂ ಭಗವಂತನಲ್ಲಿ ಆಶ್ರಿತವಾಗಿದೆ, ಭಗವಂತನಿಂದಲೇ ಹುಟ್ಟಿವೆ ಎನ್ನುವುದು ಆ ವಿರಾಟ್ ರೂಪದ ಚಿಂತನದಲ್ಲಿ ನಮಗೆ ತೋರಿ ಬರ್ತದೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಇತ್ಯಾದಿಯಾಗಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಈ ವೈಷ್ಣವ ಧರ್ಮ ಪರ್ವದಲ್ಲಿಯೂ ತಿಳಿಸ್ತಾನೆ. ಮೂರ್ಧಾನಂ ಮೇ ದಿವಂ ವಿದ್ಧಿ ಚಂದ್ರಾದಿತ್ಯೌ ಚ ಲೋಚನೆ ಇತ್ಯಾದಿಯಾಗಿ ಸಕಲ ಲೋಕಗಳು ನನ್ನಲ್ಲಿ ಆಶ್ರಿತವಾಗಿವೆ, ಸಕಲ ಜೀವರಾಶಿಗಳು ನನ್ನಲ್ಲಿ ಆಶ್ರಿತರಾಗಿದ್ದಾರೆ. ವಿಶೇಷವಾಗಿ ಯಾವ ದೇವತೆಗಳ ಪ್ರೀತಿಗಾಗಿ ನೀವು ಯಜ್ಞಯಾಗಾದಿಗಳನ್ನು ಮಾಡ್ತೀರಿ, ಆ ಎಲ್ಲ ದೇವತೆಗಳು ನನ್ನ ಅಂಗದಿಂದಲೇ ಜನಿಸಿದವರು, ನನ್ನನ್ನೇ ಆಶ್ರಯಿಸಿದವರು. ಹೀಗಾಗಿ ನಾವು ನೀವುಗಳೆಲ್ಲ
ಚಿಂತೆ ಮಾಡಬೇಕಾಗಿಲ್ಲ. ನಾವು ದೇವತೆಗಳಿಗೆ ಪ್ರಾರ್ಥನೆ ಮಾಡಿದರೆ, ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟರೆ ಅವರಿಗೆ ಸೇರುತ್ತೋ ಇಲ್ವೋ, ಹೇಗೆ ಸೇರುತ್ತೆ, ಎಲ್ಲೆಲ್ಲಿಯೋ ಇರ್ತಾರಲ್ವಾ, ಎಲ್ಲರೂ ಭಗವಂತನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಯಾವ ಯಾವ ದೇವತೆಗಳಿಗೆ ಏನೇನು ಸೇರಬೇಕೋ ಅದೆಲ್ಲವೂ ಸೇರತ್ತೆ. ಅವರೆಲ್ಲರೂ ಸಂತುಷ್ಟರಾಗಿ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾರೆ. ಬೇರಿಗೆ ನೀರನ್ನು ಹಾಕಿದರೆ ಹೇಗೆ ಎಲ್ಲ ಶಾಖೆಗಳಿಗೆ, ಉಪಶಾಖೆಗಳಿಗೆ, ಎಲೆಗಳಿಗೆ, ಹೂವು ಹಣ್ಣುಗಳಿಗೆಲ್ಲ ಪುಷ್ಟಿ ಸಿಗತ್ತೋ, ಆ ರೀತಿ ಭಗವಂತ ಬೇರಿದ್ದಂತೆ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಹೊಟ್ಟೆಗೆ ಆಹಾರವನ್ನು ಹಾಕಿದರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ವಿತರಣೆಯಾಗುವಂತೆ, ಬೇರಿಗೆ ನೀರು ಹಾಕಿದರೆ ಗಿಡದ ಎಲ್ಲ ಭಾಗಗಳಿಗೆ ವಿತರಣೆಯಾಗುವಂತೆ, ಸರ್ವರಿಗೂ ಮೂಲನಾದಂತಹ ಭಗವಂತನಿಗೆ ನಾವು ಸಂತೋಷಗೊಳಿಸಿದರೆ, ಅವನಿಗೆ ಪೂಜೆಯನ್ನು ಮಾಡಿದರೆ ಎಲ್ಲ ದೇವತೆಗಳು ಸಂತೋಷ ಪಡ್ತಾರೆ. ಯಾಕೆಂದರೆ ಎಲ್ಲರೂ ಅವನನ್ನೇ ಆಶ್ರಯಿಸಿಕೊಂಡು ಅವನಿಂದಲೇ ಸೃಷ್ಟರಾಗಿ, ಅವನಿಂದ ಪ್ರೇರ್ಯರಾಗಿ, ಅವನ ಅಧೀನರಾಗಿದ್ದಾರೆ. ಈ ದೃಷ್ಟಿಯಲ್ಲಿ ಕರ್ಮಗಳನ್ನು ಮಾಡುವಾಗ ನಾನು ಸರ್ವತ್ರ ವ್ಯಾಪ್ತ ಸರ್ವಲೋಕಾಧಾರ ಎಂಬ ಚಿಂತನೆಯನ್ನು ಮಾಡುವಂತ ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಜೊತೆಗೆ ಈ ಪಂಚಮಹಾಭೂತಗಳನ್ನು ಕಾಣುತ್ತೇವಲ್ಲ, ಪಂಚಮಹಾಭೂತಗಳಲ್ಲಿ ನಾನಾ ವಿಧವಾದ ಗುಣಗಳನ್ನು ಕಾಣುತ್ತೇವೆ. ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಶಬ್ದ ಸ್ಪರ್ಶ, ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪ, ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಳು, ಪೃಥ್ವಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಕೃಷ್ಣ ಹೇಳ್ತಾನೆ, ಈ ಎಲ್ಲ ಗುಣಗಳು ಆ ಪಂಚಮಹಾಭೂತಗಳಲ್ಲಿಯ ಸ್ವಭಾವಗಳು ಅಂತ ತಿಳಿಯಬೇಡಿ. ಸ್ವಭಾವಗಳು ನಿಜ, ಆದರೆ ಅವುಗಳನ್ನು ಕೊಟ್ಟವನು ನಾನು. ಸ್ಥಿತೋ ಹ್ಯೇಕಗುಣಃಖೇಹಂ ದ್ವಿಗುಣಶ್ಚಾಸ್ಮಿ ಮಾರುತೆ ತ್ರಿಗುಣಃ ಅಗ್ನೌ ಸ್ಥಿತೋಹಂ ವೈ ಸಲಿಲೇತು ಚತುರ್ಗುಣಃ ಶಬ್ದಾದ್ಯೇ ಗುಣಃ ಪಂಚಮ ಮಹಾಭೂತೇಷು ಪಂಚಷು ತನ್ಮಾತ್ರ ಸಂಸ್ಥಿತಸ್ಸೋಹಂ ಪೃಥಿವ್ಯಾಂ ಪಂಚಧಾ ಸ್ಥಿತಃ. ಶಬ್ದ ಖೇ ಪೌರುಷಂ ನೃಷು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇವತ್ತು ಶಬ್ದ ಬಹಳ ದೊಡ್ಡದಾದಂತಹ ಮಹತ್ವದ ಒಂದು ಗುಣ. ಆ ಶಬ್ದ ಎಂಬ ಒಂದು ತತ್ವ ಇಲ್ಲ ಅಂತಾಗಿದ್ದರೆ ಇವತ್ತು ಜಗತ್ತಿನಲ್ಲಿ ಜ್ಞಾನದ ಪರಂಪರೆಯೇ ಇಲ್ಲದೆ ಹೋಗುವಂತಹ ಒಂದು ಸಂದರ್ಭ. ಒಬ್ಬರ ಮನಸ್ಸಿನಲ್ಲಿದ್ದ ಭಾವನೆಯನ್ನು ಇನ್ನೊಬ್ಬರಿಗೆ ತಿಳಿಸುವುದು ಬಹಳೇ ಕಠಿಣವಾದಂತಹ ಪರಿಸ್ಥಿತಿ ಇತ್ತು. ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನ ದೀಪ್ಯತೆ ಇದಮಂಧಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ. ಈ ಜಗತ್ತಿನಲ್ಲಿ ಅಜ್ಞಾನಾಂಧಕಾರ ಕವಿದು ಹೋಗ್ತಾ ಇತ್ತು. ಯಾಕೆ ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ನಿಜ, ಆದರೆ ಅವರಲ್ಲಿರುವ ಜ್ಞಾನವನ್ನು ಹೇಗೆ ಇನ್ನೊಬ್ಬರಿಗೆ ಕೊಡೋದು? ಮಾಧ್ಯಮವೇನದಕ್ಕೆ? ಏನೋ ಬಾ ಹೋಗು ಕೂಡು ಅಂತ ಹೇಳಬಹುದು ಕೈ ಸನ್ನೆಗಳನ್ನು ಮಾಡಿ. ಅದ್ಭುತವಾದಂತಹ ಬ್ರಹ್ಮಜ್ಞಾನವನ್ನು ನೀಡುವುದು ಹೇಗೆ? ಬ್ರಹ್ಮನ ಮಹಿಮೆಯನ್ನು ತಿಳಿಸುವುದು ಹೇಗೆ? ಜಗತ್ತಿನ ಆಗುಹೋಗುಗಳನ್ನೆಲ್ಲ ಅರ್ಥ ಮಾಡಿಸಿಕೊಡುವುದೆಲ್ಲ ಹೇಗೆ? ಹಾಗಾದರೆ ಅಂತಹ ಒಂದು ಶಬ್ದ ಇದು ಲೌಕಿಕ ವ್ಯವಹಾರಕ್ಕೂ ಬಹಳ ಅನಿವಾರ್ಯವಾಗಿದೆ, ಆಧ್ಯಾತ್ಮಿಕವಾದ ಜ್ಞಾನವನ್ನು ಪಡೆಯೋದಕ್ಕೂ ಬಹಳ ಅನಿವಾರ್ಯ. ಅಂತಹ ಶಬ್ದವೆಂಬ ಗುಣವನ್ನು ಆಕಾಶದಲ್ಲಿ ಕೊಟ್ಟು ಪರಮೋಪಕಾರ ಮಾಡಿದವನು ಭಗವಂತ. ಅದರಂತೆ ಸ್ಪರ್ಶ, ರೂಪ, ರಸ, ಗಂಧ ಇವುಗಳೆಲ್ಲ ನಮ್ಮ ಜೀವನದಲ್ಲಿ ಬದುಕಿಗೆ ಅತ್ಯಂತ ಅವಶ್ಯಕವಾದಂತಹ ಗುಣಗಳು. ಸಂತೋಷ, ನೆಮ್ಮದಿ, ಸುಖ, ವಿಷಯಗಳ ಉಪಭೋಗ ಇವುಗಳನ್ನು ಮಾಡುವ ಮೂಲಕವಾಗಿ ನಾವು ಆ ಎಲ್ಲ ಗುಣಗಳ ಉಪಯೋಗವನ್ನು ಮಾಡಿಕೊಳ್ಳುತ್ತೇವೆ. ಆ ರೀತಿಯ ಉಪಯೋಗಕ್ಕಾಗಿಯೂ ಉಪಭೋಗಕ್ಕಾಗಿಯೂ ಸುಖಕ್ಕಾಗಿಯೂ ಈ ಗುಣಗಳು ಬೇಕು, ಬದುಕಿಗಾಗಿಯೂ ಬೇಕು. ಇದೇ ಗುಣಗಳಿಗೆ ನಿಯಾಮಕನಾಗಿ ಪ್ರೇರಕನಾಗಿ ಇರುವ ಆ ಭಗವಂತನ ಮಹಿಮೆಯನ್ನು ತಿಳಿದು ಮೋಕ್ಷವನ್ನು ಪಡೆಯುವುದಕ್ಕೂ ಇದೇ ಗುಣಗಳು ದಾರಿಯಾಗ್ತವೆ. ಆ ಶಬ್ದವೇ ಭಗವಂತನನ್ನು ತಿಳಿಸಿಕೊಟ್ಟು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದು. ಆ ಪರಮಾತ್ಮನ ಪಾದಸ್ಪರ್ಶವೇ, ಭಗವದ್ಭಕ್ತರ ಪಾದಸ್ಪರ್ಶವೇ, ಶಾಲಗ್ರಾಮ ಪ್ರತಿಮಾದಿಗಳ ಸ್ಪರ್ಶವೇ ನಮಗೆ ತಾರಕ. ಆ ಭಗವಂತನಿಗೆ ಅರ್ಪಿತವಾದ ನಿರ್ಮಾಲ್ಯದ ಗಂಧದ ಆಘ್ರಾಣನ, ಭಗವಂತನಿಗೆ ಸಮರ್ಪಿತವಾದ ನೈವೇದ್ಯದ ರಸದ ಆಸ್ವಾದನೆ, ಆ ಪರಮಾತ್ಮನ ದಿವ್ಯವಾದಂತಹ ಮಂಗಲವಾದ ಸ್ವಯಂ ವ್ಯಕ್ತವಾದ ಪ್ರತಿಮೆಗಳು ಅಥವಾ ಪ್ರತಿಷ್ಠಿತವಾದ ಪ್ರತಿಮೆಗಳು, ಶಾಲಿಗ್ರಾಮಾದಿಗಳು, ಭಗವದ್ಭಕ್ತರು, ಪುಸ್ತಕದಲ್ಲಿ ಗ್ರಂಥಗಳಲ್ಲಿರುವಂತಹ ಪಂಕ್ತಿಗಳು, ಶ್ಲೋಕಗಳು, ಇವುಗಳನ್ನು ನಾವು ಕಣ್ಣಿನಿಂದ ನೋಡಿ ಆ ರೂಪವನ್ನು ಗ್ರಹಣ ಮಾಡುವ ಮೂಲಕ
ನಾವು ಸಾಧನೆಯನ್ನು ಮಾಡಿಕೊಂಡ್ರೆ ಅದೇ ತಾರಕ. ಹಾಗಾದರೆ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳು ಕೇವಲ ಭೋಗಕ್ಕೆ ಮಾತ್ರ ಬೇಕು ಅಂತ ತಿಳಿಯಬೇಡಿ. ಈ ಸಂಸಾರದಿಂದ ನಾವು ದಾಟುವುದಕ್ಕೂ ನಮಗೆ ಅತ್ಯಂತ ಅಗತ್ಯ. ಇಹಲೋಕದಲ್ಲಿ ಸುಖವಾಗಿದ್ದು ಪರಲೋಕದ ಸಾಧನೆಯನ್ನು ಮಾಡಿಕೊಂಡು ಕೇವಲ ಪರಲೋಕದ ಸಾಧನೆ ಮಾತ್ರ ಅಲ್ಲ, ಪರತರ ಲೋಕವಾದ ವೈಕುಂಠದ ಸಾಧನೆಗೂ ಮೋಕ್ಷ ಸಾಧನೆಗೂ ನಮಗೆ ಈ ಪಂಚಗುಣಗಳ ಅವಶ್ಯಕತೆ ಇದೆ. ಆ ಪಂಚಗುಣಗಳಿಂದ ಕೂಡಿದ ಪಂಚಮಹಾಭೂತಗಳಿಂದ ನಿರ್ಮಿತವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿದ ಪಂಚರೂಪಿಯಾದಂತಹ ಪರಮಾತ್ಮನ ಅದ್ಭುತವಾದ ಮಹಿಮೆಯ ಪ್ರಪಂಚನವನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನ ಮುಂದೆ ಮಾಡುತ್ತಾ ಇದ್ದಾನೆ. ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಪರಮಾತ್ಮನ ಅದ್ಭುತವಾದಂತಹ ಸಹಸ್ರಶೀರ್ಷತ್ವಾದಿ ಮಹಿಮೆಗಳನ್ನು ತಿಳಿಯುವುದು ಅವಶ್ಯಕ ಅಂತ ಕೃಷ್ಣ ಹೇಳ್ತಾನೆ. ಅಹಂ ಸಹಸ್ರಶೀರ್ಷಸ್ತು ಸಹಸ್ರವದನೆ ಕ್ಷಣಃ ಸಹಸ್ರಬಾಹುರದ ಬಾಹೂದರಭೃತ ಸಹಸ್ರಾಕ್ಷ ಸಹಸ್ರಪಾತ್. ಪ್ರತಿಯೊಬ್ಬ ಜೀವರಾಶಿಗಳ ತಲೆಯಲ್ಲಿಯೂ ದೇವರ ತಲೆ ಇದೆ, ಎಲ್ಲರ ಕಣ್ಣಿನಲ್ಲಿ ದೇವರ ಕಣ್ಣಿದೆ, ಎಲ್ಲರ ಕೈಯಲ್ಲಿ ದೇವರ ಕೈ, ಕಾಲುಗಳಲ್ಲಿ ದೇವರ ಕಾಲು. ಹೀಗಾಗಿ ಜೀವರಾಶಿಗಳು ಎಷ್ಟು ಅನಂತ ಜೀವರಾಶಿಗಳಿದ್ದರೆ ಆ ಅನಂತ ಜೀವರಾಶಿಗಳ ತಲೆ ಕೈ ಕಾಲುಗಳಲ್ಲಿ ದೇವರ ತಲೆ ಕೈ ಕಾಲು ಕಣ್ಣುಗಳೆಲ್ಲ ಇದ್ದ ಮೇಲೆ ಆ ಭಗವಂತನ ಕಣ್ಣು ಕೈ ಕಾಲುಗಳೆಲ್ಲ ಎಷ್ಟು ಅನಂತ. ಈ ರೀತಿಯಾಗಿ ತಿಳಿಯಬೇಕು ಪರಮಾತ್ಮನನ್ನು. ಎಲ್ಲಿಯೋ ಒಂದು ಕಡೆಗೆ ಕುಳಿತಂತಹ ಒಬ್ಬ ರಾಜನಂತ ದೇವರು ಅಂತ ತಿಳಿಯುವುದಲ್ಲ, ನಿಮ್ಮೆಲ್ಲರ ಅಂಗಾಂಗಗಳಲ್ಲಿ ತನ್ನ ಅಂಗಗಳನ್ನಿಟ್ಟು ತನ್ನ ಕಣ್ಣಿನಿಂದ ನಮ್ಮ ಕಣ್ಣಿಗೆ ಶಕ್ತಿಯನ್ನು ಕೊಟ್ಟು ತೋರಿಸುವವ, ತನ್ನ ಕಿವಿಯಿಂದ ನಮ್ಮ ಕಿವಿಗಳಿಗೆ ಶಕ್ತಿ ಕೊಟ್ಟು ಕೇಳಿಸುವವ, ಹೀಗೆ ಸರ್ವಾಂಗಗಳಲ್ಲಿ ತನ್ನ ಸರ್ವಾಂಗಗಳನ್ನಿಟ್ಟು ಆ ಮೂಲಕವಾಗಿ ಸರ್ವ ಕಾರ್ಯಗಳನ್ನು ಮಾಡಿಸುವಂತಹ ವ್ಯಕ್ತಿ ಆ ಪರಮಾತ್ಮ ಎಂಬುದಾಗಿ ನಾವು ಚಿಂತನವನ್ನು ಮಾಡ್ತಾ ಸತ್ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ಭಗವಂತ ಇಲ್ಲಿ ತಿಳಿಸ್ತಾನೆ. ಆ ಭಗವಂತ ತನ್ನನ್ನು ತಾನು ಹೇಳಿಕೊಳ್ತಾನೆ, ನಾನು ನಿರ್ಗುಣ ಅಂತ. ನಿರ್ಗುಣ ಎಂಬ ಶಬ್ದಕ್ಕೆ ಸರಿಯಾದ ಅರ್ಥವನ್ನು ನಾವು ತಿಳಿಯಬೇಕು. ಮೇಲಿಂದ ಮೇಲೆ ಇಂತಹ ಶಬ್ದಗಳನ್ನು ನಾವು ಅಲ್ಲಲ್ಲಲ್ಲಿ ಕಾಣ್ತೇವೆ, ಆದರೆ ಎಷ್ಟು ಸೊಗಸಾಗಿ ಭಗವಂತ ಹೇಳ್ತಾನೆ ಅಂದರೆ ಆ ನಿರ್ಗುಣ ಶಬ್ದದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಮಹಾಭಾರತ, ಭಾಗವತ, ಭಗವದ್ಗೀತೆ ಮೊದಲಾದವುಗಳೆಲ್ಲ ನಮಗೆ ಚೆನ್ನಾಗಿ ದಾರಿ ಮಾಡಿಕೊಟ್ಟು ತೋರಿಸ್ತವೆ. ಪರಮಾತ್ಮ ಭಗವಂತನ ಅನೇಕ ಗುಣಗಳನ್ನು, ಧರ್ಮಗಳನ್ನು ಹೇಳ್ತಾನೆ. ಹಿಂದೆ ಹೇಳ್ತಾನೆ, ಮುಂದೆ ಹೇಳ್ತಾನೆ, ಮಧ್ಯದಲ್ಲಿ ನಿರ್ಗುಣ ಅಂತೂ ಒಂದು ಶಬ್ದವನ್ನು ಇಡ್ತಾನೆ. ಹಾಗಾದರೆ ಆ ಶಬ್ದಕ್ಕೆ ಸರಿಯಾದ ಅರ್ಥವನ್ನು ನಾವು ಮಾಡಿಕೊಳ್ಳಿ. ಹಿಂದೆ ನೋಡಿ, ಸಹಸ್ರಶೀರ್ಷತ್ವ, ಸಹಸ್ರವದನತ್ವ, ಸಹಸ್ರೇಕ್ಷಣತ್ವ, ಶಬ್ದಾದಿ ನಿಯಾಮಕತ್ವ, ಸಕಲ ಜಗತ್ ಸೃಷ್ಟಿಕರ್ತೃತ್ವ, ಸಂಹಾರಕರ್ತೃತ್ವಾದಿಗಳನ್ನೆಲ್ಲ ಹಿಂದೆ ಹೇಳ್ತಾ ಬಂದಿದ್ದಾನೆ. ಸಕಲ ಜಗದಾಧಾರತ್ವಾದಿಗಳನ್ನು ಹೇಳ್ತಾನೆ. ಮತ್ತೆ ಮುಂದೆ ಹೇಳುವವನಿದ್ದಾನೆ, ಮಧ್ಯದಲ್ಲಿ ನಿರ್ಗುಣ ಅಂತಾನೆ. ಹಾಗಾದರೆ ಯಾವ ಗುಣಧರ್ಮಗಳು ಇಲ್ಲದವ ಅನ್ನುವ ಅಭಿಪ್ರಾಯ ಸರ್ವಥಾ ನಿರ್ಗುಣ ಎಂಬ ಶಬ್ದಕ್ಕೆ ಬರೋದಿಲ್ಲ. ಗುಣಗಳನ್ನು ಹೇಳ್ತಾ ಸಮರ್ಥನೆ ಮಾಡ್ತಾ ಕೊನೆಗೂ ಉಪಸಂಹಾರದಲ್ಲಿ ಗುಣಗಳ ಚಿಂತನ ನೀನು ಮಾಡಲೇಬೇಕು ಅಂತ ಯುಧಿಷ್ಠಿರನಿಗೆ ಹೇಳ್ತಾ ಕೃಷ್ಣ ಮಧ್ಯದಲ್ಲಿ ನಿರ್ಗುಣ ಎಂಬ ಶಬ್ದವನ್ನು ಬಳಸ್ತಾನೆ. ಇದರ ಅರ್ಥ ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ಪ್ರಾಕೃತವಾದ ಗುಣಗಳೇನಿವೆಯೋ ಆ ಗುಣಗಳು ಭಗವಂತನಲ್ಲಿಲ್ಲ ಎಂಬುದಾಗಿ ಅರ್ಥ ಮಾಡಬೇಕೇ ಹೊರತು ಗುಣಗಳೇ ಇಲ್ಲ ಎಂಬುದಾಗಿ ಅರ್ಥವನ್ನು ಸರ್ವಥಾ ಮಾಡಬಾರದು ಅಂತ ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ. ಅಂತಹ ನಿರ್ಗುಣನಾದ ಸತ್ವರಜಸ್ತಮೋ ಗುಣಗಳಿಂದ ಅತೀತನಾದಂತಹ ವ್ಯಕ್ತಿ, ಅಪ್ರಾಕೃತವಾದಂತಹ ಶರೀರವನ್ನು ಪಡೆದಿದ್ದಾನೆ ಪರಮಾತ್ಮ. ನಿರ್ಮಮ, ನಿರ್ವಿಕಾರ. ಇಂತಹ ದೊಡ್ಡ ಜಗತ್ತಿನ ನಿರ್ಮಾಣ ಮಾಡಿದರೂ ಶ್ರಮ ಇಲ್ಲ, ಆಯಾಸ ಇಲ್ಲ. ಒಂದೊಮ್ಮೆ ಈ ಜಗತ್ತಿನ ಪ್ರಲಯ ಮಾಡುವಾಗಲೂ ಯಾವುದೇ ರೀತಿಯ ಖೇದ ಇಲ್ಲ ಅವನಿಗೆ. ಸೃಷ್ಟಿಯನ್ನು ಮಾಡುವಾಗ, ಸ್ಥಿತಿಯನ್ನು ಮಾಡುವಾಗ ಇರುವ ಉತ್ಸಾಹವೇ ಪ್ರಲಯವನ್ನು ಮಾಡುವಾಗಲೂ ಇದೆ. ಏಕಪ್ರಕಾರನಾಗಿರ್ತಾನೆ. ಅದಕ್ಕಾಗಿಯೇ ಪರಮಾತ್ಮನನ್ನು ಶಾಶ್ವತ ಅಂತ ಕರೀತಾರೆ. ಶಾಶ್ವತ ಏಕಪ್ರಕಾರನಾಗಿದ್ದಾನೆ ಪರಮಾತ್ಮ. ಆ ರೀತಿಯ ಆ ಭಗವಂತನ ಸೃಷ್ಟ್ಯಾದಿಗಳನ್ನು ತಿಳಿಯಬೇಕು. ಸಂಕ್ಷೇಪದಲ್ಲಿ ಹೇಳಬೇಕಾದರೆ ಯುಧಿಷ್ಠಿರ ನ ತದಸ್ತಿ ಕ್ವಚಿದ್ರಾಜನ್ ಯತ್ರಾಹಂ ನ ಪ್ರತಿಷ್ಠಿತಃ ನ ಚ ತದ್ವಿದ್ಯತೆ ಭೂತಂ ಮಯಿ ಯನ್ನ ಪ್ರತಿಷ್ಠಿತಂ. ಒಂದೊಂದನ್ನು ನಿನಗೆ ಎಷ್ಟು ಅಂತ ಹೇಳಲಿ? ಜಗತ್ತಿನಲ್ಲಿ ಅನಂತ ವಸ್ತುಗಳಿವೆ. ಆ ಎಲ್ಲ ವಸ್ತುಗಳಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಕುಳಿತರೆ ಮುಗಿಯೋದಿದೆಯಾ? ಹಾಗಾದರೆ ಒಂದೇ ಮಾತು ತಿಳಿ, ಜಗತ್ತಿನಲ್ಲಿ ಏನಿದೆ ಆ ಎಲ್ಲ ವಸ್ತುಗಳಲ್ಲಿಯೂ ನಾನು ಅಂತರ್ಯಾಮಿಯಾಗಿದ್ದೇನೆ. ಆ ಎಲ್ಲ ವಸ್ತುಗಳು ನನ್ನಲ್ಲಿ ಆಶ್ರಯಿಸಿಕೊಂಡಿವೆ.
ನಾನು ಯಾವುದನ್ನು ಆಶ್ರಯಿಸಿ ಇಲ್ಲ, ಆದರೆ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದೇನೆ. ನನಗೆ ಅವುಗಳ ಆಧಾರದ ಅವಶ್ಯಕತೆ ಇಲ್ಲ, ಆದರೆ ಅವುಗಳಿಗೆ ಅವಶ್ಯಕತೆ ಇದೆ ಅನ್ನೋದಕ್ಕೆ ಒಳಗಿದ್ದೇನೆ. ಅವುಗಳು ಮಾತ್ರ ನನ್ನ ಅವಶ್ಯಕತೆಯನ್ನು ಅಪೇಕ್ಷಿಸಿ ನನ್ನಲ್ಲಿ ಆಶ್ರಯಿಸಿಕೊಂಡಿವೆ. ಇಷ್ಟನ್ನು ತಿಳಿದರೆ ಸಾಕು. ನೀನು ಸಕಲ ಜಗದಾಧಾರ ನಾನು, ಸರ್ವಾಂತರ್ಯಾಮಿ ನಾನು. ಇಷ್ಟನ್ನು ತಿಳಿದು ಉಪಾಸನೆ ಮಾಡಿದರೆ ಎಲ್ಲ ಕರ್ಮಗಳು ಸಾರ್ಥಕವಾಗುತ್ತೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಮಯಾ ಸೃಷ್ಟಾನಿ ಭೂತಾನಿ ಮನ್ಮಯಾನಿ ಚ ಪಾಂಡವ ಮಾಮೇವನ ವಿಜಾನಂತಿ ಮಾಯೆಯ ಮೋಹಿತಾನಿ ಮೇ ಏವಂ ಸರ್ವಂ ಜಗದಿದಂ ಸದೈವಾಸುರ ಮಾನಶಂ ಮತ್ತಃ ಪ್ರಭವತೆ ರಾಜನ್ ಮಯ್ಯೇವ ಪ್ರವಿಲೀಯತೆ. ನೋಡಿ, ಮತ್ತೊಂದು ಶಬ್ದ ಬಂತು, ಮನ್ಮಯಾನಿ. ಈ ಜಗತ್ತೆಲ್ಲ ಮನ್ಮಯ, ಕೃಷ್ಣಮಯ, ಬ್ರಹ್ಮಮಯ, ಭಗವನ್ಮಯ. ಹಾಗಾದರೆ ಜಗತ್ತೇ ಭಗವಂತ ಅಂತ ಹೇಳಿದ ಹಾಗೆ ತೋರ್ತದೆ. ಎಷ್ಟು ಸುಂದರವಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳುವಂತಹ ಅಭಿಪ್ರಾಯಗಳು ಮಹಾಭಾರತಾದಿ ಮೂಲ ಗ್ರಂಥಗಳಿಂದ ನಮಗೆ ತೋರಿ ಬರ್ತವೆ. ನೋಡಿ ಹೇಗೆ ಹೇಳ್ತಾನೆ ಕೃಷ್ಣ, ಮಯಾ ಸೃಷ್ಟಾನಿ ಭೂತಾನಿ ಮನ್ಮಯಾನಿ ಚ ಪಾಂಡವ. ಯಾಕೆ ಈ ಎಲ್ಲ ಜಗತ್ತಿನಲ್ಲಿರುವ ಚೇತನಾತ್ಮಕವಾದ ಪದಾರ್ಥಗಳನ್ನು ಮನ್ಮಯ, ಬ್ರಹ್ಮಮಯ ಅಂತ ಕರೀತಾರೆ? ಅಂದರೆ ಮಯಾ ಸೃಷ್ಟಾನಿ, ನಾನು ಸೃಷ್ಟಿ ಮಾಡಿದ್ದೇನೆ ಅನ್ನೋದಕ್ಕಾಗಿ, ನಾನೇ ಇದಕ್ಕೆ ಸೃಷ್ಟಿಕರ್ತ ಪ್ರಧಾನ ಅನ್ನೋದಕ್ಕೆ ಮನ್ಮಯ. ಮಯ ಎಂಬ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ ಇದೆ. ಮನ್ಮಯ ಮತ್ ಪ್ರಧಾನಕ, ನಾನೇ ಸೃಷ್ಟಿಕರ್ತ, ತಂದೆ, ಸ್ವಾಮಿ, ಒಡೆಯ ಅನ್ನೋದಕ್ಕೆ ಇವುಗಳನ್ನು ಮನ್ಮಯ ಅಂತಾರೆ ಹೊರತು ನಾನೇ ಜಗತ್ತು ಅನ್ನುವ ದೃಷ್ಟಿಯಲ್ಲಿ ಅಲ್ಲ ಅನ್ನುವ ಸೂಚನೆಯನ್ನು ಶ್ರೀಕೃಷ್ಣ ಪರಮಾತ್ಮನೇ ಕೊಡ್ತಾ ಇದ್ದಾನೆ. ಸರ್ವಂ ಜಗದಿದಂ ಮತ್ತಃ ಪ್ರಭವತೆಯೇ ಮೈ ಪ್ರವಿಲೀಯತೆ, ಅದಕ್ಕಾಗಿ ಮನ್ಮಯ. ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುವಂತಹ ಮಾತನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಸ್ರಷ್ಟ ಪಾತಾಚ ಸಂಹರ್ತ ನಿಯಂತ ಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ಇತಿ ಋಷಿಭಿಃ ಸ್ಮೃತಃ. ಯಾಕೆ ನನ್ನ ಸರ್ವ ಅಂತ ಕರೀತಾರೆ? ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಯಾಕೆ ದೇವರನ್ನು ಸರ್ವ ಅಂತ ಕರೀತಾರೆ? ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ, ನಾನೇ ರಸ, ನಾನೇ ಪ್ರಭಾ. ಈ ರೀತಿಯಾಗಿ ಯಾಕೆ ನನ್ನನ್ನು ಹೇಳ್ತಾರೆ ಅಂತ ಹೇಳ್ತಾ ಭಗವಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳುವುದರ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿಯಾಗಿ ಹೇಳುವುದರ ಉದ್ದೇಶ ದೇವರೇ ರಸ, ದೇವರೇ ಸೂರ್ಯನ ಪ್ರಭೆ, ದೇವರೇ ಜಗತ್ತು ಅನ್ನುವ ಅರ್ಥ ಅಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಜಗತ್ತಿನ ಸರ್ವಸ್ವವೂ ದೇವರ ಅಧೀನ. ಬಿಡಿ ಬಿಡಿಯಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ದೇವರು ಏನೆಲ್ಲ ಜಗತ್ತಿಗೆ ಕೊಡ್ತಾನೆ ಅಂತ ಇಡಿಯಾಗಿ ಹೇಳುವುದಕ್ಕಿರುವಂತಹ ಒಂದು ಶಬ್ದ ಅದು ದೇವರೇ ಜಗತ್ತು ಅಂತ. ಅದರರ್ಥ ಈ ಜಗತ್ತಿನ ಸರ್ವಸ್ವವೂ ದೇವರ ಅಧೀನ. ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ. ಆ ಅರ್ಥದಲ್ಲಿ ಮನ್ಮಯ ಎಂಬ ಶಬ್ದವನ್ನು ನಾನು ಬಳಸಿದ್ದೇನೆ ಅಂತ ತನ್ನ ಶಬ್ದದ ವ್ಯಾಖ್ಯಾನವನ್ನು ಶ್ರೀಕೃಷ್ಣ ಪರಮಾತ್ಮನೇ ಮಾಡುವ ಮೂಲಕ ಭಗವದ್ಗೀತೆ ಮೊದಲಾದವುಗಳಲ್ಲಿ ಬಂದ ಶಬ್ದಗಳಿಗೂ ವ್ಯಾಖ್ಯಾನವನ್ನು ಶ್ರೀಕೃಷ್ಣ ಪರಮಾತ್ಮ ತಾನೇ ಇಲ್ಲಿ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಏವಮಾತ್ಮೋದ್ಭವಂ ಸರ್ವಂ ಜಗದುದ್ದಿಶ್ಯ ಕೇಶವಃ. ತಾನೇ ಹುಟ್ಟಿಸಿದ ಪ್ರಪಂಚ ತನ್ನ ಕಣ್ಣೆದುರಿನಲ್ಲಿದೆ. ತನ್ನ ಮಕ್ಕಳು ಕಣ್ಣೆದುರಿನಲ್ಲಿದ್ದಂತೆ ವೃಷಭನಾಮಕ ಪರಮಾತ್ಮ ಹೇಗೆ ತನ್ನ ಮಕ್ಕಳಿಗೆ ಜಾಯಂತೆಯರಿಗೆ, ಜಯಂತಿ ನಾಮಕಳಾದ ಮಹಾಲಕ್ಷ್ಮಿಯಿಂದ ತನ್ನಿಂದ ಅವತರಿಸಿದಂತಹ ಜಾಯಂತೆಯರಿಗೆ ಉಪದೇಶ ಮಾಡ್ತಾನೆ, ಹಾಗೆ ಕೃಷ್ಣ ಈಗ ಸಕಲ ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಯಾಕೆಂದರೆ ಇಡೀ ಜಗತ್ತೇ ದೇವರ ಮಕ್ಕಳಿದ್ದಂತೆ. ತಂದೆ ಮಕ್ಕಳಿಗೆ ಉಪದೇಶ ಮಾಡದೆ, ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡದೆ ಇನ್ಯಾರು ಮಾಡಬೇಕು? ಜಗದ್ಗುರುಗಳಿಗೂ ಗುರುವಾದವನು ಭಗವಂತನೇ. ಕೃಷ್ಣಂ ವಂದೇ ಜಗದ್ಗುರುಂ, ಜಗದ್ಗುರುವೂ ಹೌದು, ಅವನೇ ಪತಿಯೂ ಹೌದು, ಅವನೇ ಪಿತಾ ಮಾತಾ ಎಲ್ಲವೂ ಹೌದು ಅನ್ನೋದಕ್ಕಾಗಿ ಏವಂ ಆತ್ಮೋದ್ಭವಂ ಸರ್ವಂ ಜಗದುದ್ದಿಶ್ಯ ಕೇಶವಃ ಅಂತಾರೆ ವೈಶಂಪಾಯನರು. ತನ್ನ ಸೃಷ್ಟಿಯಲ್ಲಿ ಹುಟ್ಟಿ ಬಂದ ಎಲ್ಲ ಜೀವರಾಶಿಗಳನ್ನು ಕುರಿತು ಪರಮಾತ್ಮ ಧರ್ಮೋಪದೇಶವನ್ನು ಮಾಡ್ತಾ, ನೀವು ಈ ರೀತಿ ನಿಮ್ಮ ಮಕ್ಕಳಿಗೆ ಶಿಷ್ಯರಿಗೆ ಧರ್ಮೋಪದೇಶವನ್ನು ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲ ಋಷಿಗಳು, ಮುನಿಗಳು, ಯಕ್ಷರು, ನಾಗ, ಗುಹ್ಯ
ಕಿನ್ನರರು, ಭೂತಗಳು, ವಾಲಖಿಲ್ಯಾದಿ ಮಹಾಮಹಾ ಋಷಿಗಳು, ಭಗವದ್ಭಕ್ತರು ಪಂಚರಾತ್ರಾದಿ ಆಗಮಗಳಲ್ಲಿ ಹೇಳಿದಂತಹ ಪೂಜಾದಿ ಕರ್ಮಗಳನ್ನು ಪಂಚಕಾಲಗಳಲ್ಲಿ ಸರಿಯಾಗಿ ಇಜ್ಜಾ ಅಭಿಗಮನ ಮೊದಲಾದಂತಹ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಪಾಂಚರಾತ್ರಿಕರು ಇವರೆಲ್ಲ ಅಲ್ಲಿ ಕುಳಿತಿದ್ದಾರೆ. ಎಲ್ಲರೂ ಯುಧಿಷ್ಠಿರನ ಜೊತೆಗೆ ಧರ್ಮವನ್ನು ಕೇಳುವುದಕ್ಕೆ ಅಂತ ಸಿದ್ಧರಿದ್ದಾರೆ. ಪರಮಾತ್ಮನಿಗೆ ಶಿರಸ ವಂದನ ಮಾಡಿದ್ದಾರೆ. ಆ ರೀತಿ ಅವರೆಲ್ಲ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಪರಮಾತ್ಮ ಹೇಳ್ತಾನೆ, ವರ್ಣಾಶ್ರಮ ಧರ್ಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವುದೇ ಶ್ರೇಷ್ಠವಾದಂತಹ ಸದ್ಗತಿಗೆ ಸಾಧನವಾದದ್ದು. ಅವರವರ ವರ್ಣಗಳಿಗೆ ತಕ್ಕಂತೆ ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದಾರಾಧನಮೇವ ಪರಮೋ ಧರ್ಮ, ತದ್ವಿರುದ್ಧ ಸರ್ವೋಪಿ ಅಧರ್ಮ. ಶಾಸ್ತ್ರದಲ್ಲಿ ಯಾವ ವ್ಯಕ್ತಿಗೆ ಯಾವ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ, ಆ ಕರ್ತವ್ಯ ಕರ್ಮಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕು. ಮಾಡುವಾಗ ದೇವರು ಅಂತರ್ಯಾಮಿಯಾಗಿ ಮಾಡಿಸ್ತಾ ಇದ್ದಾನೆ ಎನ್ನುವ ಅನುಸಂಧಾನ. ಈ ಕರ್ಮಗಳು ಭಗವಂತನಿಗೆ ಪೂಜಾರೂಪವಾಗಿ ನಾನು ಸಮರ್ಪಣೆ ಮಾಡುತ್ತೇನೆ, ಅವನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ. ನನ್ನನ್ನು ಹುಟ್ಟಿಸಿದ ದೇವ, ಹುಟ್ಟಿದ ನಾನು ಸುಖವಾಗಿ ಬದುಕಿ ಮುಂದೆ ಮತ್ತೆ ಸುಖವನ್ನು ಅನುಭವಿಸಬೇಕು ಅಂತಾದರೆ ಈ ಮಾರ್ಗದಲ್ಲಿರಬೇಕು ಅನ್ನುವುದು ಅವನ ಆದೇಶ. ಆ ರೀತಿ ನಾನಿದ್ದರೆ ನಿಶ್ಚಿತವಾಗಿಯೂ ನನಗೆ ಮಂಗಲ ಕ್ಷೇಮವಾಗತ್ತೆ, ಪರಮಾತ್ಮನ ಅನುಗ್ರಹವಾಗತ್ತೆ ಅನ್ನುವ ವಿಶ್ವಾಸದಿಂದ ಆ ಕರ್ಮವನ್ನು ಮಾಡಿ ಗುರುಗಳ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಅಂತರ್ಯಾಮಿಯಾದ ಆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿದರೆ ಆಗ ಆ ಧರ್ಮ ಇದು ಸಾರ್ಥಕವಾಗತ್ತೆ. ಅಂತಹ ಧರ್ಮವನ್ನು ಅನುಷ್ಠಾನ ಮಾಡಿದರೇ ಧರ್ಮದಿಂದ ಸಿಗಬೇಕಾದ ಫಲವನ್ನು ಅವನು ಪಡೆಯಬಹುದು. ಅದನ್ನು ಬಿಟ್ಟು ತನಗೆ ವಿಹಿತವಲ್ಲದ ಧರ್ಮಗಳನ್ನು ಮಾಡ್ತಾ ಹೋದರೆ, ಧರ್ಮವನ್ನೇ ಮಾಡದೇ ಇದ್ದರೂ ಸದ್ಗತಿ ಇಲ್ಲ, ಸುಖ ಇಲ್ಲ. ಧರ್ಮ ಅಂತ ಮಾಡ್ತಾನೆ, ಶಾಸ್ತ್ರದಲ್ಲಿ ಹೇಳಿದ ಧರ್ಮಗಳನ್ನೇ ಮಾಡ್ತಾನೆ, ಆದರೆ ಇವನಿಗೆ ಹೇಳಿದ ಧರ್ಮವನ್ನು ಮಾಡೋದಿಲ್ಲ. ಇನ್ನೊಬ್ಬರಿಗೆ ಹೇಳಿದ ಧರ್ಮವನ್ನು ತಾನು ಮಾಡುತ್ತೇನೆ ಅಂದರೆ ಅದರಿಂದಲೂ ಸುಖವಾಗುವುದಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತನ್ನ ವರ್ಣಾಶ್ರಮಗಳಿಗೆ ವಿಹಿತವಾದ ಧರ್ಮಗಳನ್ನೇ ತಾನು ಅನುಷ್ಠಾನ ಮಾಡಬೇಕು, ಅದರಿಂದಲೇ ಅವನ ಉದ್ಧಾರವಾಗತ್ತೆ ಎಂಬ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಶೃಣು ವರ್ಣಕ್ರಮೇಣ ಇವ ಧರ್ಮಂ ಧರ್ಮಭೃತಾಂಬರ. ಬ್ರಾಹ್ಮಣನ ಕರ್ತವ್ಯ ಕರ್ಮಗಳೇನು ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಲ್ಲಿ ನೆರೆದಂತಹ ದೊಡ್ಡದಾದ ಸಭೆ, ಎಲ್ಲ ವರ್ಣದವರು ಕೂಡ ಭಗವಂತನ ಮುಖಾರವಿಂದದಿಂದ ಉಪದೇಶವನ್ನು ಕೇಳ್ತಾ ಇದ್ದಾರೆ. ಅವರವರ ಕರ್ತವ್ಯವನ್ನು ಅವರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಶಿಖಾ ಯಜ್ಞೋಪವೀತಿ ಸ್ಯಾತ್ ಸಂಧ್ಯಾಂ ಏಚಾಪ್ಯುಪಾಸತೆ ಯೈಶ್ಚ ಪೂರ್ಣಾಹುತಿ ಪ್ರಾಪ್ತ ವಿಧಿವಜ್ಜುಹ್ವತೆ ಚಯೇ. ಬ್ರಾಹ್ಮಣನಾದಂತಹ ವ್ಯಕ್ತಿ ಶಿಖಾ ಯಜ್ಞೋಪವೀತಗಳನ್ನು ಇಟ್ಟುಕೊಳ್ಳಬೇಕಾದದ್ದು ಮೊಟ್ಟ ಮೊದಲನೆಯ ಕರ್ತವ್ಯ. ವಿಶಿಖಃ ಅನುಪನೀತಶ್ಚ ಯತ್ ಕರೋತಿ ನ ತತ್ಕೃತಂ. ಶಿಖಾ ಯಜ್ಞೋಪವೀತಗಳನ್ನು ಇಟ್ಟುಕೊಳ್ಳದೆ ಸತ್ಕರ್ಮಗಳನ್ನು ಮಾಡಿದರೆ ಪ್ರಯೋಜನವಿಲ್ಲ. ಉಪನಯನ ಮಾಡಿಕೊಳ್ಳಬೇಕು ಸಕಾಲಕ್ಕೆ. 8 ವರ್ಷಕ್ಕೆ ಉಪನಯನವನ್ನು ಮಾಡಿಕೊಳ್ಳಬೇಕು. ಉಪನಯನವಾದ ಮೇಲೆ ಶಿಖಾ ಯಜ್ಞೋಪವೀತಗಳನ್ನು ಧಾರಣ ಮಾಡಬೇಕು. ಕೇವಲ ಶಿಖಾ ಯಜ್ಞೋಪವೀತಗಳನ್ನು ಧಾರಣೆ ಮಾಡಿದರೆ ಪ್ರಯೋಜನ ಇಲ್ಲ. ಆ ಶಿಖಾ ಯಜ್ಞೋಪವೀತಗಳನ್ನು ಧಾರಣ ಮಾಡಿ ನಿತ್ಯದಲ್ಲಿ ಸಂಧ್ಯಾವಂದನವನ್ನು ಮಾಡಬೇಕು. ಸಂಧ್ಯಾಂ ಯೇ ಚಾಪ್ಯುಪಾಸತೆ, ತ್ರಿಕಾಲ ಸಂಧ್ಯಾವಂದನವನ್ನು ಮಾಡಬೇಕು. ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣ, ಆ ನಾರಾಯಣನ ಉಪಾಸನೆಯನ್ನು ಮಾಡಬೇಕು. ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವ ರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಆ ಸೂರ್ಯಾಂತರ್ಗತನಾಗಿ ಪರಮಾತ್ಮ ನಮ್ಮೆಲ್ಲರಿಗೆ ಧಾನ್ಯಗಳನ್ನು ಪಕ್ವ ಮಾಡಿಕೊಡ್ತಾನೆ, ವನಸ್ಪತಿಗಳನ್ನು ಬೆಳೆಸಿಕೊಡ್ತಾನೆ, ಇಲ್ಲಿರುವ ನೀರನ್ನು ಮೇಲೆ ಸೆಳೆದುಕೊಂಡು ಮತ್ತೆ ಮಳೆಯ ರೂಪದಲ್ಲಿ ಶುದ್ಧವಾಗಿ ಮಾಡಿಕೊಡ್ತಾನೆ, ಈ ಎಲ್ಲ ಬೆಳಕು ಕೊಡ್ತಾನೆ, ಒಂದೇ ಎರಡೇ ಶೀತವಾಗದಂತೆ ನಮ್ಮನ್ನು ಕಾಪಾಡ್ತಾನೆ. ಹಾಗಾದರೆ ಬದುಕಿಗೆ ಬೇಕಾದ ತಾಪಮಾನವನ್ನು, ವನಸ್ಪತಿಗಳನ್ನು, ಮಳೆಯನ್ನು ಎಲ್ಲವನ್ನೂ ಕೊಟ್ಟು ನಮ್ಮನ್ನು ಕಾಪಾಡುವಂತಹ ಆ ಸೂರ್ಯಾಂತರ್ಗತನಾದ ನಾರಾಯಣ. ಇಷ್ಟು ಮಾತ್ರ ಅಲ್ಲ, ಉಪಾಸನೆಯನ್ನು ಮಾಡಿದರೆ ತತ್ವಜ್ಞಾನವನ್ನೇ ಕೊಟ್ಟು ಮೋಕ್ಷವನ್ನೇ ಕೊಡುವಂತಹ ಭಗವಂತ. ಅಂತಹ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಗಾಯತ್ರಿಯ ಜಪದ ಮೂಲಕ 3 ಕಾಲದಲ್ಲಿ
ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಕರ್ತವ್ಯ. ಆ ಕರ್ತವ್ಯ ಕರ್ಮದ ಪರಿತ್ಯಾಗವನ್ನು ಸರ್ವಥಾ ಮಾಡಬಾರದು. 108 ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಹ ಸಜ್ಜನರು ಅನೇಕರಿದ್ದಾರೆ. ಅವರೆಲ್ಲ ಆ ಸತ್ಕಾರ್ಯಗಳನ್ನು ಮಾಡುತ್ತಾರೆ, ಧರ್ಮದಲ್ಲಿ ಶ್ರದ್ಧೆ ಇದೆ, ದೇವರಲ್ಲಿ ಭಕ್ತಿ ಇದೆ ಎನ್ನುವುದಕ್ಕೋಸ್ಕರ ಅಭಿನಂದನೀಯರೇ, ಸಂಶಯವೇ ಇಲ್ಲ. ಆದರೆ ನಿತ್ಯ ಕರ್ಮಗಳ ಪರಿತ್ಯಾಗವನ್ನು ಮಾಡಿ ಇನ್ನುಳಿದ ಕರ್ಮಗಳನ್ನು ಮಾತ್ರ ಮಾಡುತ್ತೇನೆ ಅಂದರೆ ಸಾಲದು. ನಿತ್ಯ ಕರ್ಮಗಳನ್ನು ಮಾಡಲೇಬೇಕು. ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳನ್ನು ಮಾಡಿ ಇನ್ನುಳಿದ ದಾನ ಧರ್ಮಾದಿ ಕರ್ಮಗಳನ್ನು ಎಷ್ಟೇ ಮಾಡಿದರೂ ಕೂಡ ಅವುಗಳಿಗೆ ವಿಶೇಷವಾದಂತಹ ಫಲ ಇದೆ. ನಿತ್ಯ ಕರ್ಮಗಳನ್ನು ಪರಿತ್ಯಾಗ ಮಾಡಿ ನಾನು ಕೇವಲ ನನ್ನ ಇಚ್ಛೆಗೆ ಬಂದ ಕೆಲವು ಧರ್ಮಗಳನ್ನು ನಾನು ಅನುಷ್ಠಾನ ಮಾಡುತ್ತೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿತ್ಯದಲ್ಲಿ ವೈಶ್ವದೇವವನ್ನು ಗೃಹಸ್ಥಾಶ್ರಮಿಗಳಾದವರು ಮಾಡಲೇಬೇಕು. ತೈರ್ದತ್ತಾನ್ ಅಪ್ರದಾಯೈಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು. ದೇವತೆಗಳೇ ನಮಗೆ ಮಳೆ ಕೊಡೋದು, ದೇವತೆಗಳಿಂದಲೇ ನಾವು ಬದುಕೋದು. ನಮ್ಮ ದೇಹಕ್ಕೆ ಅಭಿಮಾನಿಗಳಾಗಿ, ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಾಗಿ, ಮನಸ್ಸು ಮೊದಲಾದ ಎಲ್ಲ ತತ್ವಗಳಿಗೂ ನಿಯಾಮಕರಾಗಿ, ಪಂಚಮಹಾಭೂತಗಳಿಗೆ ನಿಯಾಮಕರಾಗಿ ಉಪಕಾರ ಮಾಡುವಂತಹ ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ನಾವು ಕೃತಜ್ಞತೆಯನ್ನು ಅರ್ಪಣೆ ಮಾಡದೆ, ಅವರಿಗೆ ಆಹುತಿಗಳನ್ನು ನಾವು ಕೊಡದೆ ನಾವು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡಿದರೆ ನಿಜವಾಗಿ ಯಾರ ಸ್ವತ್ತೋ ಅವರ ಅನುಜ್ಞೆಯನ್ನು ಪಡೆಯದೆ, ಅವರಿಗೆ ಒಪ್ಪಿಸದೆ, ಅವರ ಆಜ್ಞೆಯನ್ನು ತೆಗೆದುಕೊಳ್ಳದೆ ನಾವು ಸ್ವೀಕರಿಸಿದರೆ ಕಳ್ಳರು ಅಂತಾನೆ ಕೃಷ್ಣ. ಯೋ ಭುಂಕ್ತೆ ಸ್ಥೇನ ಏವ ಸಹ. ಅವನು ಕಳ್ಳ ಇದ್ದ ಹಾಗೆ. ಹೇಗೆ ಇನ್ನೊಬ್ಬರ ಸ್ವತ್ತನ್ನು ಹೇಳದೆ ಕೇಳದೆ ಬಳಕೆಯಾಗಿ ಉಪಯೋಗಿಸುವ, ದುರ್ಬಳಕೆ ಮಾಡಿಕೊಳ್ಳುವಂಥವನು ಕಳ್ಳ, ಹಾಗೆ ದೇವರ, ವಾಯುದೇವರ, ದೇವತೆಗಳ ಸ್ವತ್ತಾದ ಈ ಎಲ್ಲ ವಸ್ತುಗಳನ್ನು ಅವರಿಗೆ ಒಪ್ಪಿಸಿ ಅರ್ಪಿಸಿ ಆಜ್ಞೆಯನ್ನು ಪಡೆದು ನಾವು ಸ್ವೀಕರಿಸಿದರೆ ಧನ್ಯರು. ಇಲ್ಲದಿದ್ದರೆ ನಾವೆಲ್ಲರೂ ಕೂಡ ಕಳ್ಳರಾಗ್ತೇವೆ, ಚೋರರಾಗ್ತೇವೆ. ಹಾಗಾಗಬಾರದು ಅಂತಾದರೆ ಗೃಹಸ್ಥರು ವೈಶ್ವದೇವವನ್ನು ಅವಶ್ಯವಾಗಿ ಮಾಡಲೇಬೇಕು. ಕೇವಲ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಿ ದೇವತೆಗಳಿಗೆ ಸಂತೋಷಪಡಿಸ್ತೇವೆ ಅಂದರೆ ಸಾಲದು. ಮನೆಗೆ ಬಂದಂತಹ ಅತಿಥಿಗಳಿಗೆ, ಅಭ್ಯಾಗತರಿಗೆ ಗೊತ್ತು ಗುರಿ ಇಲ್ಲದಂತೆ, ದಿನ ವಾರಗಳನ್ನು ಸೂಚಿಸಿದಂತೆ ಸಹಜವಾಗಿ ಕಾರ್ಯದ ಭರದಿಂದ ಬಂದವರು ಅತಿಥಿಗಳು, ಹೇಳಿ ಕೇಳಿ ಕರೆಸಿಕೊಂಡು ಆಮಂತ್ರಿತರಾಗಿ ಬಂದವರು ಅಭ್ಯಾಗತರು. ಅತಿಥಿಗಳೇ ಇರಬಹುದು, ಅಭ್ಯಾಗತರೇ ಇರಬಹುದು. ವೈಶ್ವಾನರ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್. ಮನೆಗೆ ಅತಿಥಿಗಳು ಬರ್ತಾರೆ ಅಂದರೆ ಅತಿಥಿಗಳ ರೂಪದಲ್ಲಿ ಸಾಕ್ಷಾತ್ ಅಗ್ನಿ ಬರ್ತಾ ಇದ್ದಾನೆ ಅಂತ ಅರ್ಥ. ಅಗ್ನಿ ಮೊದಲಾದ ದೇವತೆಗಳು ಅವನಲ್ಲಿ ಸನ್ನಿಹಿತರಾಗಿರ್ತಾರೆ. ಆ ಬಂದ ಅತಿಥಿಗಳು, ಅಭ್ಯಾಗತರು ಸಂತುಷ್ಟರಾಗಿ ಹೊಟ್ಟೆ ತುಂಬ ಊಟ ಮಾಡಿ ವಿಶ್ರಾಂತಿ ಪಡೆದು ಅವರಿಗೆ ಅಪೇಕ್ಷಿತವಾದ ಕಾರ್ಯಗಳನ್ನು ಪೂರೈಸಿಕೊಂಡು ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಮನೆಯಿಂದ ಹೊರಗೆ ಹೊರಟರೆ ಇವನಿಗೆ ಪರಮಮಂಗಲ. ಅದೇ ಅನ್ನ ಸಿಗಲಿಲ್ಲ, ಆಹಾರ ಸಿಕ್ಕಿಲ್ಲ, ಇರುವುದಕ್ಕೆ ಸ್ಥಳ ಸಿಕ್ಕಿಲ್ಲ, ಇನ್ನಿನ ಇತರ ಅನುಕೂಲತೆಗಳಾಗಲಿಲ್ಲ ಅಂತ ಅಸಮಾಧಾನ ಮಾಡಿಕೊಂಡು ಅವರೇನಾದರೂ ನೊಂದುಕೊಂಡು ಹೋದರೆ ಆ ಶಾಪ ಇವನ ನಾನಾ ವಿಧವಾದ ಸೌಭಾಗ್ಯವನ್ನೆಲ್ಲ ಹಾಳು ಮಾಡುತ್ತಂತೆ. ಏತದ್ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸಃ. ಇವನಲ್ಲಿರತಕ್ಕಂತಹ ಏನೇನು ಪುತ್ರ ಸಂಪತ್ತು, ಪಶು ಸಂಪತ್ತು, ನಾನಾ ವಿಧವಾದ ಸಂಪತ್ತುಗಳಿವೆ, ಅವುಗಳೆಲ್ಲವನ್ನು ಅತಿಥಿ ಅಭ್ಯಾಗತರು ಮನನೊಂದುಕೊಂಡು ಹೋದಾಗ ಇವನು ಕಳೆದುಕೊಳ್ಳಬೇಕಾದಂತಹ ಪ್ರಸಂಗ ಬರುತ್ತೆ. ಬಹಳ ಎಚ್ಚರದಿಂದ ಇರಬೇಕು ಅಂತ ಕಾಟಕೋಪನಿಷತ್ತಿನಲ್ಲಿ ಯಮದೇವರ ಪ್ರಸಂಗದಲ್ಲಿ ನಚಿಕೇತನಿಗೆ ಈ ಮಾತನ್ನು ಹೇಳಿದ್ದನ್ನು ನಾವು ಕೇಳ್ತೇವೆ. ಈಗ ಅದೇ ಯಮದೇವರ ಅವತಾರರಾದಂತಹ ಯುಧಿಷ್ಠಿರನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರ ಅರ್ಥ ನಮ್ಮೆಲ್ಲರನ್ನು ಕುರಿತು ತಿಳಿಸ್ತಾ ಇದ್ದಾನೆ. ಪೂಜಯಂತಿ ಅತಿಥಿಯುಶ್ಚಯೇ ನಿತ್ಯಂ ಸ್ವಾಧ್ಯಾಯಶೀಲಾಶ್ಚ. ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡುವುದು, ಶಿಖಾಯಜ್ಞೋಪವೀತಾದಿ ಬಾಹ್ಯ ಚಿಹ್ನಗಳನ್ನು ಇಟ್ಟುಕೊಳ್ಳುವುದು ಮಾತ್ರ ಅಲ್ಲ, ಮುಖ್ಯವಾಗಿ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ತತ್ವಜ್ಞಾನದ ಸೆಲೆ, ಸತ್ವಜ್ಞಾನದ ಆಗರ ವೇದಗಳು, ಶಾಸ್ತ್ರಗಳು. ಅಂತಹ ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಗುರುಮುಖದಿಂದಲೂ ಅಧ್ಯಯನ ಮಾಡಬೇಕು. ಗುರುಕುಲದಲ್ಲಿ ವಾಸ ಮಾಡಿ ಗುರುಮುಖದಿಂದ ಅಧ್ಯಯನ ಮಾಡಿ ಮುಗಿಸಿದ ಮೇಲೆ ತಾನು ಸ್ವತಃ ನಿತ್ಯದಲ್ಲಿ ಶಾಸ್ತ್ರಾವಲೋಕನವನ್ನು, ಶಾಸ್ತ್ರಾವಮರ್ಶನವನ್ನು ಮಾಡಲೇಬೇಕು, ಬಿಡಲೇಬಾರದು.
ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತ್. ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ನಿರಂತರ ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾನೇ ಇರಬೇಕು ಅಂತ. ಈ ರೀತಿಯ ಸ್ವಾಧ್ಯಾಯಶೀಲರಾಗಿರಬೇಕು. ಜಪ ಯಜ್ಞ ಪರಸ್ತಥಾ, ಜಪ ಯಜ್ಞ ಇವುಗಳನ್ನು ಮಾಡ್ತಾ ಇರಬೇಕು. ಎಂದಿಗೂ ಜಪ ಯಜ್ಞಾದಿಗಳನ್ನು ನಿಲ್ಲಿಸಬಾರದು. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಯಾವುದಪ್ಪ ಮುಖ್ಯವಾಗಿರತಕ್ಕಂತಹ ಕರ್ಮ ಅಂದರೆ ಬ್ರಾಹ್ಮಣನಿಗೆ ಜಪ ಹಾಗೂ ಉಪದೇಶ ಇದು ಬಹಳ ಮುಖ್ಯವಾಗಿರತಕ್ಕಂತಹ ಕರ್ಮ. ಮುಖದಿಂದ ಹುಟ್ಟಿದ ಬ್ರಾಹ್ಮಣ ಮುಖದಿಂದ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡಬೇಕಂತೆ. ಜಪ ಮತ್ತು ಉಪದೇಶ. ಅನೇಕ ಮಂತ್ರಗಳಿವೆ. ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದಂತಹ ಮಂತ್ರಗಳಿವೆ, ವೈದಿಕವಾದ ಮಂತ್ರಗಳಿವೆ. ಅಂತಹ ಮಂತ್ರಗಳನ್ನು ಜಪ ಮಾಡಬೇಕು. ತಾನು ತಿಳಿದ 4 ತತ್ವಗಳನ್ನು, ಗುರುಮುಖದಿಂದ ಕೇಳಿ ತಿಳಿದ ತತ್ವಗಳನ್ನು ಸಜ್ಜನರಿಗೆ, ಶಿಷ್ಯರಿಗೆ ಉಪದೇಶವನ್ನು ಮಾಡಬೇಕು. ಈ ರೀತಿಯ ಜಪ ಹಾಗೂ ಉಪದೇಶ ಹಾಗೂ ಯಜ್ಞಯಾಗಾದಿಗಳು, ಪಾಠಪ್ರವಚನಾದಿಗಳು, ಸ್ನಾನ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಯಾರೋ ಅವರು ನಿಜವಾದಂತಹ ಅರ್ಥದಲ್ಲಿ ಬ್ರಾಹ್ಮಣರು. ಆ ರೀತಿಯ ಸತ್ಕರ್ಮಗಳನ್ನು ಮಾಡಿದರೆ ಮಾತ್ರ ಅವರಿಗೆ ಶ್ರೇಷ್ಠವಾದಂತಹ ಸದ್ಗತಿಯಾಗತ್ತೆ. ಡಂಭ ಅನೃತ ವಿನಿರ್ಮುಕ್ತಾ ಸ್ವದಾರ ನಿರತಃ ಸದಾ. ಡಂಭ, ತಾನು ಬಹಳ ಚಿಕ್ಕವ ಅಂತ ತಿಳಿದು ದೊಡ್ಡವ ಅಂತ ತೋರಿಸಿಕೊಳ್ಳುವುದೇನಿದೆ ಇದು ಡಂಭ. ಆತ್ಮಾಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ಡಂಭ. ಆ ರೀತಿಯ ದಂಭ ಇರಬಾರದು. ಸುಳ್ಳು, ಮೋಸ, ವಂಚನೆ ಇವುಗಳಿರಬಾರದು. ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರದು. ವೈಶ್ವದೇವಾದಿಗಳನ್ನು, ಅಗ್ನಿಹೋತ್ರಾದಿಗಳನ್ನು ಚೆನ್ನಾಗಿ ಯಾರು ಮಾಡ್ತಾರೆ ಇಂತಹ ವ್ಯಕ್ತಿಗಳು ಶ್ರೇಷ್ಠವಾದಂತಹ ಬ್ರಹ್ಮಲೋಕವನ್ನು ಹೊಂದುತ್ತಾರೆ. ಪುನಃ ಮತ್ತೆ ಇದೇ ತರಹದ ಶ್ರೇಷ್ಠವಾದ ಜನ್ಮವನ್ನು ದೇವರು ಮತ್ತೆ ಅವರಿಗೆ ಕೊಡ್ತಾನೆ. ಯಾಕೆಂದರೆ ಕೊಟ್ಟ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ಅಂತ ಮತ್ತೆ ಶ್ರೇಷ್ಠವಾದ ಜನ್ಮವನ್ನು ಕೊಟ್ಟು ಇನ್ನಷ್ಟು ಮೋಕ್ಷ ಸಾಧನೆಯಾಗುವಂತೆ ಅವರಿಂದ ಮಾಡಿಸಿ ಉತ್ತಮವಾದಂತಹ ಗತಿಯನ್ನು ಕೊಡ್ತಾನೆ ಪರಮಾತ್ಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಅಂತಹ ಶ್ರೇಷ್ಠವಾದ ಸತ್ಕರ್ಮಗಳನ್ನು ಪ್ರತಿನಿತ್ಯದಲ್ಲಿಯೂ ಮಾಡಬೇಕು. ಸಾಯಂ ಪ್ರಾತರ್ ಹುತಾಶಶ್ಚ ಅಂತ ಈ ಶಬ್ದಕ್ಕೆ ವಾದಿರಾಜ ಶ್ರೀಪಾದಂಗಳವರು ಲಕ್ಷಾಲಂಕಾರದಲ್ಲಿ ಅರ್ಥ ಹೇಳ್ತಾರೆ. ಸಾಯಂ ಪ್ರಾತರ್ ಹುತಾಶಶ್ಚ. ಹುತಾಶ ಅಂದರೆ ಅಗ್ನಿ. ಏನು ಹುತಾಶ ಅಂತ ಇಲ್ಲಿ ಅರ್ಥ ಗೊತ್ತಾಗೋದಿಲ್ಲ. ಅದಕ್ಕೆ ಹುತಾಶ ಅಂದರೆ ಹುತಂ ಅಶ್ನಾತೀತಿ ಹುತಾಶ, ಹುತಶೇಷಂ ಅಶ್ನಾತೀತಿ ಹುತಾಶ ಅಂತ. ಅಗ್ನಿಹೋತ್ರಾದಿಗಳನ್ನು ಮಾಡಿ, ವೈಶ್ವದೇವಾದಿಗಳನ್ನು ಮಾಡಿ, ಆ ಪವಿತ್ರವಾದಂತಹ ಏನು ಅನ್ನ ಇದೆ ದೇವತೆಗಳಿಗೆ, ದೇವರಿಗೆ ಸಮರ್ಪಣೆ ಮಾಡಿ ಉಳಿದ ಅನ್ನ, ಅತಿಥಿ ಅಭ್ಯಾಗತರಿಗೆ ಕೊಟ್ಟು ಉಳಿದ ಅನ್ನ, ಅಂತಹ ಪವಿತ್ರವಾದ ಅನ್ನವನ್ನು ಇವನು, ಪವಿತ್ರ ಅಂದರೆ ಸ್ವಚ್ಛವಾಗಿ ತೊಳೆದು ಅಕ್ಕಿ ತೊಳೆದು ಮಾಡಿದ ಅನ್ನ ಅಲ್ಲ. ಅದಂತೂ ಸರಿ, ಲೌಕಿಕವಾದ ಶುದ್ಧಿ. ಮುಖ್ಯವಾದ ಶುದ್ಧಿ ಅಂದರೆ ದೇವರ ನೈವೇದ್ಯ ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ, ದೇವತೆಗಳಿಗೆ ಕೊಟ್ಟು, ಅತಿಥಿ ಅಭ್ಯಾಗತರಿಗೆ ಕೊಟ್ಟು ಉಳಿದಂತಹ ಅನ್ನ ಏನಿದೆ ಅದು ನಿಜವಾದ ಪವಿತ್ರ ಅನ್ನ. ಅಂತಹ ಪವಿತ್ರ ಅನ್ನವನ್ನು ಯಾರು ಸ್ವೀಕಾರ ಮಾಡ್ತಾರೋ ಶುದ್ಧವಾದ ಮನಸ್ಸು ಅವರಿಗೆ ಬರುತ್ತೆ ಪವಿತ್ರ ಅನ್ನದಿಂದ. ಅಂತಹ ಮನಸ್ಸಿನಿಂದ ಅವರು ಶುದ್ಧವಾದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಶ್ರೇಷ್ಠವಾದ ಲೋಕವನ್ನು ಹೊಂದಬಹುದು ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.